ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕೊಪ್ಪ ಗ್ರಾಮದ ಎಸ್ಎಲ್ಎನ್ ಲೇಔಟ್ ಶ್ರೀ ಶಕ್ತಿ ಗಣಪತಿ ಸೇವಾ ಸಮಿತಿ ಎಸ್ಎಲ್ಎನ್ ಬಡಾವಣೆಯ ಸಾರ್ವಜನಿಕ ಅನುಕೂಲಕ್ಕಾಗಿ ಸಮುದಾಯ ಭವನ ನಿರ್ಮಾಣ ಮಾಡಲು ನಮ್ಮ ತಾಲೂಕಿನ ತಾಲೂಕು ಪಂಚಾಯತಿ ಅಧಿಕಾರಿಯಾದ ಸುನಿಲ್ ಕುಮಾರ್ ಅವರ ಪ್ರಯತ್ನದಿಂದ ಈ ಬಡಾವಣೆಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ಸರ್ಕಾರದ ವತಿಯಿಂದ ಸುಮಾರು 10 ಲಕ್ಷ ಅನುದಾನದಲ್ಲಿ ಈ ಭವನ ನಿರ್ಮಾಣವಾಗುತ್ತದೆ. ಈ ಭವನದ ನಿರ್ಮಾಣವಾದರೆ ಬಡಾವಣೆಯ ಜನರಿಗೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಬಡಾವಣೆಯ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗುತ್ತದೆ ಎಂದರು. ಪುರೋಹಿತರಾದ ಶ್ರೀಕಂಠರಾಧ್ಯ ಹರರಳ್ಳಿ ಗುರುಮಠ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪೂಜೆ ಕೈಂಕರ್ಯ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಶಕ್ತಿ ಗಣಪತಿಯ ಸೇವಾ ಸಮಿತಿಯ ಅಧ್ಯಕ್ಷರಾದ ರಾಜೇಗೌಡರು ಮಾತನಾಡಿ, ಎಸ್ಎಲ್ಎನ್ ಲೇಔಟಿನ ಸಿಎ ಸೈಟಿನಲ್ಲಿ ಭವನ ನಿರ್ಮಾಣ ಮಾಡುವುದರಿಂದ ಎಲ್ಲ ಜನಾಂಗದವರಿಗೆ ಅನುಕೂಲವಾಗುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಶ್ರೀ ಶಕ್ತಿ ಗಣಪತಿ ಸೇವಾ ಸಮಿತಿ ವತಿಯಿಂದ ಎಸ್ಎಲ್ಎನ್ ಲೇಔಟ್ 1 ಮತ್ತು 2ರ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಏನು ನಮ್ಮ ಸುನೀಲ್ ಸರ್ ಇಒ ಇದ್ದಾರೆ, ಅವರು ಒಂದು ಈ ಸಿಎ ಸೈಟ್ನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಏನು ಅವರು ಮಹತ್ವಾಕಾಂಕ್ಷೆಯಿಂದ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಶಂಕುಸ್ಥಾಪನಾ ಪೂಜೆಯನ್ನು ನಮ್ಮ ಬುದ್ಧಿಯವರ ಕಡೆಯಿಂದ ಮಾಡಿಸಿದ್ದೀವಿ. ನಮ್ಮೆಲ್ಲ ಶ್ರೀಶಕ್ತಿ ಗಣಪತಿ ಸೇವಾ ಸಮಿತಿಯ ಸರ್ವ ಸದಸ್ಯರು ಸೇರಿಕೊಂಡು ಇವತ್ತು ಪೂಜೆನ ನೆರವೇರಿಸಿದ್ದೀವಿ. ಸುಸೂತ್ರವಾಗಿ ಈ ಒಂದು ಕಾರ್ಯ ನೆರವೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಸೊ ಎಲ್ರಿಗೂ ನಮ್ಮ ಏನು ಎಸ್ಎಲ್ಎನ್ ಲೇಔಟ್ 1 ಮತ್ತು 2ರ ಎಲ್ಲ ಕುಟುಂಬ ವರ್ಗದವರಿಗೂ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾ ಕಾಪಾಡಲಿ, ಈ ಕಾರ್ಯ ಸುಸೂತ್ರವಾಗಿ ನೆರವೇರಲಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯಾಧ್ಯಕ್ಷರಾದ ಕಾರ್ಯಪ್ಪ, ಮಹಾಲಿಂಗಸ್ವಾಮಿಯವರು, ಮಿಲಿಟರಿ ಸುರೇಶ್, ರಾಕೇಶ್, ಚಂದ್ರಕಾಂತ್, ವೆಂಕಪ್ಪ, ಕೂಸಪ್ಪ, ಧನಂಜಯ್, ಕೃಷ್ಣ, ಜಗದೀಶ್ ಶೇಟು, ಮಂಟಲಿಂಗಸ್ವಾಮಿ, ಎಸ್ಎಲ್ಎನ್ ಲೇಔಟಿನ ಹೊಸಮಠದ ಜಗದೀಶ್ ಬುದ್ಧಿ ಹಾಜರಿದ್ದರು.